ಅರ್ಚನಾ, ಈ ದುಡ್ಡನ್ನು ತಗೊಂಡೋಗಿ ಒಳಗಡೆ ಇಡು. ಯಾಕೆ ನಂದಿನಿ ಕೊಡ್ಲಿಲ್ವಾ? ಕೊಡೋಕೆ ಅಂತಾನೆ ತಗೊಂಡೋಗಿದ್ದೆ, ಆದ್ರೆ ಅವರು ಮೈಸೂರಿಗೆ ಹೋಗಿದ್ದಾರೆ. ಅವ್ರಿಲ್ದಿದ್ರೇನಂತೆ, ಅವ್ರ ತಂದೆ ಕೈ ಕೊಡ್ಬೋದಿತ್ತಲ್ವಾ? ಅವರಿಬ್ರು ಒಟ್ಟಿಗೆ ಮೈಸೂರಿಗೆ ಹೋಗಿದ್ದಾರೆ. ಬಂದ್ಮೇಲೆ ಕೊಟ್ರೆ ಆಯ್ತು ಬಿಡು. ತಗೊಂಡೋಗಿ ಒಳಗಿಡು. ಸರಿ. ಹೌದು, ಅಪ್ಪ ಬರ್ಲಿಲ್ವಾ? ಇನ್ನೂ ಬಂದಿಲ್ಲ. ಸರಿ, ಇದನ್ನ ಒಳಗಿಟ್ಟು ಊಟಕ್ಕೆ ರೆಡಿ ಮಾಡು. ನಾನು ಕೈಕಾಲು ದುಡ್ಕೊಂಡ್ ಬರ್ತೀನಿ. ಸರಿ. ಅರ್ಚನಾ, ಮಾವ, ಈಗ ತಾನೇ ನೀವ್ ಬಂದಿಲ್ವಾ ಅಂತ ಕೇಳ್ತಾ ಇದ್ರು. ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತಮ್ಮ. ಮುಖ್ಯವಾದ ವಿಷಯನಾ? ಏನ್ ಮಾವ ಅದು? ನೀನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಭಾಗ್ಯನ್ ನೋಡಿದೆ. ಏನ್ ನಡೀತು ಅಂತ ನಾನು ನಿನಗೆ ಹೇಳ್ತೀನಿ. ಅದನ್ನ ಕೇಳಿ ಕ್ಷಮಿಸ್ಬೇಕೋ ಬೇಡೋ ಅಂತ ನೀನೇ ನಿರ್ಧಾರ ಮಾಡಮ್ಮ. ನಾನೇನು ಅವಳನ್ನ ಹುಡ್ಕೊಂಡು ಹೋಗ್ಲಿಲ್ಲಮ್ಮ. ನಾನು ಕೆಲಸ ಮಾಡ್ತಿದ್ದ ಕಡೆ ಅವಳೇ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಲು. ಆದರೂ ನಾನು ಮುಖ ಕೊಟ್ಟು ಮಾತಾಡ್ಲಿಲ್ಲಮ್ಮ. ಅವಳೇ ಹೇಳಿದ್ಲು, ಅವಳ ಮಗ ವಾಸು ಏನೋ ಮನೆ ಬಿಟ್ಟು ಹೊಡೋಗಿದ್ದಾನೆ, ಅವಳನ್ನ ಹುಡುಕೊಡು ಅಂತ ನಾನು ಕೇಳಿದ್ಲು. ನಾನು ಅವಳ ಹತ್ರ ಒಂದು ಮಾತು ಆಡಲಿಲ್ಲಮ್ಮ. ನನ್ನ ಜೊತೆ ಕೆಲಸ ಮಾಡೋರ ಹತ್ರ ಹೇಳಿ ಅದೆಲ್ಲ ಆಗೋದಿಲ್ಲ, ಅವಳನ್ನ ಇಲ್ಲಿಂದ ಹೋಗಿ ಕೇಳು ಅಂತ ನಾನೇ ಹೇಳಿದ್ನಮ್ಮ. ಈ ವಿಷಯ ನಿನಗೆ ಬೇರೆಯವರಿಂದ ಗೊತ್ತಾಗಿ ನೀವ್ಯಾಕೆ ಮೊದಲೇ ನನ್ನ ಹತ್ರ ಹೇಳಿಲ್ಲ ಅಂತ ಹೇಳಿ ನೀನು ಎಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೋತೀಯೋ ಅಂತ ನಾನೇ ಎಲ್ಲ ವಿಷಯ ಹೇಳ್ಬಿಟ್ನಮ್ಮ. ಈಗ ನೀನೇ ಹೇಳಮ್ಮ, ನನಗೆ ಕ್ಷಮೆ ಇದೆಯಾ? ನಾನು ಈ ಮನೇಲಿ ಇರ್ಬೋದಾ? ನೀನೇನೇ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧನಾಗಿದ್ದೀನಮ್ಮ. ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ಮಾವ. ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತಂದ್ರೆ ನಾನು ಹೆಣ್ಣೆ ಆಗಲ್ಲ. ಇನ್ ಮುಂದೆ ಮನೆ ಬಿಟ್ಟು ಹೋಗೋ ಮಾತೇ ಬರಬಾರ್ದು. ಅರ್ಚನಾ, ಇವತ್ತು ನಾನು ಎದೆ ಭಾರ ಕಮ್ಮಿ ಆಯ್ತಮ್ಮ. ಸರಿ ಮಾವ, ನೀವು ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣಂತೆ. ಸರಿಮ್ಮ. ಅಪ್ಪ, ರಮೇಶ ಈಗ ಬಂದ್ರಾ? ಹೌದೌದು. ನೀನು ಊಟ ಮಾಡಿದ್ಯಾ? ಇಲ್ಲಪ್ಪ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಸರಿನಪ್ಪ. ಹಲೋ, ನಾನು ರಾಣಿ ಮಾತಾಡ್ತಿದ್ದೀನಣ್ಣ. ರಾಣಿ, ಚೆನ್ನಾಗಿದ್ಯಮ್ಮ? ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರಾ? ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ನಿಮ್ಮ ಮಾವ ಹೇಗಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ಎಲ್ರೂ ಚೆನ್ನಾಗಿದ್ದಾರಣ್ಣ. ನಿನ್ ಧ್ವನಿ ಕೇಳಿ ತುಂಬಾ ದಿನಗಳಾಗಿತ್ತಮ್ಮ. ಈಗ ನನ್ನ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ಏನಮ್ಮ, ಇದ್ದಕ್ಕಿದ್ದ ಹಾಗೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತು ಅಣ್ಣ. ರಾಣಿ, ಏನಾಯ್ತಮ್ಮ? ಯಾಕೆ ನಿನ್ನ ಧ್ವನಿ ಒಂಥರ ಇದೆ? ಏನೂ ಇಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಯಾಕೋ ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನಾಳೆ ಬೆಳಗ್ಗೆ ಗ್ಯಾರೇಜ್ ಹತ್ರ ಬರ್ಲಾ ಅಣ್ಣ? ನೀನು ನಿನ್ನ ಅಣ್ಣನ್ ನೋಡೋಕೆ ಕೇಳ್ಕೊಂಬರ್ಬೇಕಾ? ನೀನ್ ಯಾವಾಗ ಬೇಕಾದ್ರೂ ಧಾರಾಳವಾಗಿ ಬರ್ಬೋದು. ಹಾಗಲ್ಲ ಅಣ್ಣ, ಕೆಲ್ಸದ ಟೈಮಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ, ಅದಕ್ಕೆ ಕೇಳಿದೆ. ನನಗೆ ಅದೆಲ್ಲ ಏನೂ ಇಲ್ಲ. ನೀನು ಧಾರಾಳವಾಗಿ ಯಾವಾಗ ಬೇಕಾದ್ರೂ ಬರ್ಬೋದು. ನಾಳೆ ನೀನು ಬೇಡ ಬಿಡು. ಒಂದು ಕೆಲಸ ಮಾಡೋಣವಾ? ನಾಳೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಅಣ್ಣ. ಹೌದಮ್ಮ, ನಿಮ್ಮ ಮಾವನವರಿಗೆ ಆಪರೇಷನ್ ಆಗಿದ್ದಾಗ ಅರ್ಚನನು ಅಪ್ಪನೂ ಆಸ್ಪತ್ರೆಗೆ ಬಂದಿದ್ರು. ಹಾಗೇನೋ ಸ್ವಲ್ಪ ಸಮಸ್ಯೆ ಆಗಿ ನಾನು ಬಂದು ನೋಡೋಕ್ಕಾಗಿರ್ಲಿಲ್ಲ. ಈಗ ಮನೆಗೆ ಬಂದ್ರೆ ಮಾವನವ್ರನ್ನು ನೋಡಿದಾಗುತ್ತೆ, ನಿನ್ನನ್ನು ನೋಡ್ಬೋದು. ಹೌದಾ? ಸರಿ ಅಣ್ಣ. ಯಾಕಮ್ಮ, ನಾನು ನಿಮ್ಮ ಮನೆಗೆ ಬರೋದ್ರಿಂದ ನಿನಗೆ ಬೇರೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಅಯ್ಯಯ್ಯೋ, ಹಾಗೇನಿಲ್ಲ ಅಣ್ಣ. ಮತ್ತೆ ನಿನ್ ಧ್ವನಿ ಯಾಕೋ ಬೇರೆ ತರ ಇದೆಯಲ್ಲ? ನೀನು ಸಹಜವಾಗಿ ಮಾತಾಡ್ತಾ ಇಲ್ಲ. ಏನೇ ಸಮಸ್ಯೆ ಇದ್ರು ಹೇಳಮ್ಮ ನನ್ನ ಹತ್ರ. ರಾಣಿ, ಏನೇ ಇದ್ರು ನಿನ್ನ ಅಣ್ಣನ ಹತ್ರ ಹೇಳೋಕೆ ನಿನಗೇನಂತೆ? ಹೇಳಮ್ಮ. ಏನೂ ಇಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ನಾಳೆ ನೇರವಾಗಿ ನೋಡಿದಾಗ ಆಗ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಸರಿಯಮ್ಮ, ನಾನು ನಾಳೆ ಬರ್ತೀನಿ. ಯಾರು? ರಾಣಿನಾ? ಹೌದಪ್ಪ. ಕೊಡು, ನಾನು ಮಾತಾಡ್ತೀನಿ. ಒಂದು ನಿಮಿಷ ರಾಣಿ, ಅಪ್ಪ ಮಾತಾಡ್ತಾರಂತೆ. ರಾಣಿ, ಹೇಗಿದೆಯಮ್ಮ? ಚೆನ್ನಾಗೇ ಇದ್ದೀನಪ್ಪ, ನೀವು ಹೇಗಿದ್ದೀರಾ? ನನಗೇನಮ್ಮ, ನಿಮ್ಮ ಅಣ್ಣನ ಮನೆಯಲ್ಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿದ್ದೀನಿ ನಾನು. ನಿಮ್ಮ ಯಜಮಾನ್ರು ಹೇಗಿದ್ದಾರಮ್ಮ? ಚೆನ್ನಾಗಿದ್ದಾರಪ್ಪ. ಅದಕ್ಕೆ ಹೇಗಿದ್ದಾರಪ್ಪ? ಚೆನ್ನಾಗಿದ್ದಾಳಮ್ಮ, ಇಲ್ಲೇ ಇದ್ದಾಳೆ. ಕೊಡ್ತೀನಿ, ಮಾತಾಡಮ್ಮ. ತೊಳಮ್ಮ. ರಾಣಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಅದಕ್ಕೆ ನಿಮ್ಮ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಪಾಪು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ರಾಣಿ, ನಾವೇನೂ ಅಲ್ಲಿಗೆ ಬರೋಕ್ಕಾಗೋದಿಲ್ಲ. ನಿಮ್ಮ ಯಜಮಾನ್ರು ಕೋಪ ಮಾಡ್ಕೊಳ್ತಾರೆ. ನೀನಾದ್ರೂ ಇಲ್ಲಿಗೆ ಬಂದು ಹೋಗ್ಬೋದಲ್ವಾ? ನಾಳೆ ನಾನೇ ಅಲ್ಲಿಗೆ ಬರಬೇಕು ಅನ್ಕೊಂಡಿದ್ದೆ, ಆದರೆ
ಅಣ್ಣನೇ ನಾಳೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಹೌದು, ಯಾಕೆ ನಿಮ್ ಧ್ವನಿ ಒಂಥರ ಇದೆಯಲ್ಲ? ಹಾಗೇನೂ ಇಲ್ಲ ಅದಕ್ಕೆ, ನಾನು ಚೆನ್ನಾಗಿದ್ದೀನಿ. ಸರಿ ಅದಕ್ಕೆ ನಾನು ಫೋನ್ ಇಡ್ತೀನಿ. ಸರಿ ರಾಣಿ. ಯಾಕ್ರಿ, ರಾಣಿ ಹತ್ರ ಮಾತಾಡ್ದಾಗಿಂದ ಒಂಥರ ಇದ್ದೀರಾ? ಹಾಗೇನಿಲ್ವಲ್ಲ. ನೀನು ಊಟ ಬಡಿಸು. ಅಪ್ಪ ಬನ್ನಿ ಊಟ ಮಾಡೋಣ. ಸರಿ ಅಪ್ಪ. ಭಾಗ್ಯ, ಭಾಗ್ಯ, ಯಾಕೆ ವಾಂತಿ ಮಾಡ್ತಿದ್ಯಾ? ತಗೋ ಬಾಯ್ ತೊಳ್ಕೊ. ಬಾ ಭಾಗ್ಯ. ಮೈಗೆ ಹುಷಾರಿಲ್ವೇನಮ್ಮ? ಬೇರೆ ಏನಾದ್ರೂ ತಿಂದ್ಯಾ? ಅನ್ನ ತಿನ್ನಕ್ಕೆ ಆಗ್ತಿಲ್ಲ, ಬೇರೆ ಏನ್ ತಿನ್ನಿ? ಏನಾಯ್ತು ಭಾಗ್ಯ? ಯಾಕೆ ಒಂಥರ ಇದೆಯಾ? ಮನೇಲಿ ಯಾರು ಕಾಣ್ತಾ ಇಲ್ವಲ್ಲ? ವಾಸು ಎಲ್ಲಿ ಹೋದ? ನೀನೊಬ್ಳೇ ಇದೆಯಾ? ಏನಾಯ್ತು ಭಾಗ್ಯ? ನಾನ್ ಮಾಡಿದ ಪಾಪ ನನ್ನನ್ನ ಇವತ್ತು ಈ ಪರಿಸ್ಥಿತಿಗೆ ತಂದಿದೆ. ನಾನಿವತ್ತು ನನ್ನ ಗಂಡನ ಯಾವ ಸ್ಥಿತಿಲಿ ನೋಡ್ದೆ ಗೊತ್ತಾ? ಅವ್ರು ಯಾವ ಕೆಲಸ ಮಾಡ್ತಿದ್ರು ಗೊತ್ತಾ? ಕಕ್ಕಸ್ಗುಂಡೆ ಕ್ಲೀನ್ ಮಾಡೋ ಕೆಲಸ ಮಾಡ್ತಿದ್ರು. ಏನಮ್ಮ ಹೇಳ್ತಿದ್ಯಾ ಭಾಗ್ಯ? ನಿಮ್ ಯಜಮಾನ್ರು ಅಂತ ಕೆಲಸ ಮಾಡ್ತಿದ್ದಾರಾ? ಹೌದು, ಇಷ್ಟ ದಿನ ನನಗೆ ಗೊತ್ತಿರ್ಲಿಲ್ಲ. ಇವತ್ತು ನಾನು ವಾಸ ನೋಡಿಕೊಂಡು ಹೋದಾಗ ನಾನು ನನ್ನ ಕಣ್ಣಾರೆ ನೋಡ್ದೆ. ನೋಡಿದ ಕೂಡಲೇ ನನ್ನ ಜೀವನ ನನ್ನ ಕೈಗೆ ಬಂದಂಗಾಯ್ತು. ನಮ್ಮ ರಮೇಶ ಎಲ್ಲಿದ್ದಾಗ ನನ್ನ ಗಂಡನ್ನ ಎಷ್ಟು ಚೆನ್ನಾಗಿ ಇಟ್ಟಿದ್ದ ಗೊತ್ತಾ? ಆದ್ರೆ ಇವತ್ತು ನನ್ನ ಗಂಡ ಮಾಡ್ತಿರೋ ಕೆಲಸ ನೋಡಿದ್ರೆ ಅಯ್ಯೋ ದೇವ್ರೇ. ಇಷ್ಟು ದಿನ ಅವ್ರು ಆ ಕೆಲಸ ಮಾಡಿ ತಂದ್ಕೊಟ್ಟು ದುಡ್ಡಲ್ಲಿ ನಾನು ಊಟ ಮಾಡ್ತಿದ್ದೆ. ಈಗ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಅಂತ ಒಳ್ಳೆ ಮನ್ಸನ್ನ ಮನೆ ಬಿಟ್ಟು ಹೋಗಂಗ್ ಮಾಡ್ಬಿಟ್ಟಲ್ಲ. ನನ್ ಪಾಪಿ, ನನ್ ಪಾಪಿ. ನಾವು ವಾಸನ ಮನೆ ಸೇರ್ಸ್ಕೊಂಡೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋದ. ನಾನು ಎಷ್ಟೇ ಮಾತಾಡಿದ್ರು ನನ್ನ ಕಡೆ ತಿರುಗು ಸಹ ನೋಡ್ಲಿಲ್ಲ. ನನ್ನ ಹತ್ರ ಒಂದ್ ಮಾತು ಕೂಡ ಆಡ್ಲಿಲ್ಲ. ಮಟ್ಟಗ ಮನುಷ್ಯರಿಗೆ ನೋವಾಗೈತೆ. ಇಷ್ಟಕ್ಕೆಲ್ಲ ಕಾರಣ ಪಾಪಿ ಚಂಡಳ ವಾಸುನೆ. ಅವನಿಂದ ಮನುಷ್ಯ ಈ ಮನೆಯಿಂದ ಕೋಪ ಮಾಡ್ಕೊಂಡು ಹೊಂಟೋದ್ರು. ಈಗ ವಾಸುನು ಕೋಪ ಮಾಡ್ಕೊಂಡು ಎಲ್ಲ ಹಾಳಾಗೋದ. ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ಏನಂದೆ? ವಾಸು ಮನೆ ಬಿಟ್ಟು ಹೋಗಿದಾನ? ಹೌದಕ್ಕ, ನಾನು ವಾಸುನು ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ರೇವತಿ ಸಿಕ್ಕಿದ್ಲು. ಅಲ್ಲ ಅವಳು ಕೋಪದಿಂದ ಇವನನ್ನ ಏನೇನು ಪ್ರಶ್ನೆಗಳನ್ನ ಕೇಳಿದ್ಲು. ನಾನು ಕೂಡ ಇವನ್ ಬದಲಾಗಿ ಒಳ್ಳೆ ರೀತಿ ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂತ ಬುದ್ಧಿ ಮಾತಿ ಹೇಳ್ದೆ. ಅಷ್ಟಕ್ಕೆ
ಇವ್ನು ನನಗೂ ಹೇಳ್ದೆ ಕೇಳ್ದೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊಂಟೋಗವನೆ. ಇವನಿಂದ ತಾನೇ ನನ್ನ ಗಂಡ ಕೋಪ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗಿದ್ದು. ಇವನಿಂದಾಗಿ ನಾನು ಎಲ್ಲ ಸಂಬಂಧಗಳನ್ನ ಕಳ್ಕೊಂಡ್ಬಿಟ್ಟೆ. ಎಲ್ಲರನ್ನು ದೂರ ಮಾಡ್ಕೊಂಡು ಈ ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಿ. ಮನೆ ಇಲ್ದಿದ್ರು ಇರ್ಬೋದು, ಆದ್ರೆ ಎಲ್ಲ ಸಂಬಂಧಗಳು ಇದ್ರು ಎಲ್ಲರನ್ನು ಕಳ್ಕೊಂಡು ಹಿಂಗ್ ಒಂಟಿಯಾಗಿರೋದು ತುಂಬಾ ಕಷ್ಟ. ತುಂಬಿ ತುಳ್ಕಾಡ್ತಿದ್ದಿ ಮನೆಯಲ್ಲಿ, ಈಗ ನಾನು ಒಬ್ಳೇ ಇದ್ದೀನಿ. ಎಲ್ಲದಕ್ಕೂ ನಾನ್ ಮಾಡಿದ ಪಾಪನೇ ಕಾರಣ. ನಾನೇ ಈ ಮನೆಯಿಂದ ಎಲ್ಲಾನು ಓಡಿಸ್ಬಿಟ್ಟೆ. ನನ್ ದುರಾಸೆ ಪಟ್ಟಿದ್ದಕ್ಕೇನೆ ಆ ದೇವ್ರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಬಿಟ್ಟ. ನನ್ನ ಗಂಡ ಆಗಾಗ ಹೇಳ್ತಿದ್ರು, ಎಲ್ಲರನ್ನ ದೂರ ಮಾಡ್ಕೊಂಡು ಈ ಮನೆಯಲ್ಲಿ ನೀನ್ ಒಂಟಿಯಾಗಿ ಬಿದ್ದು ಸಾಯ್ತೀಯ ಅಂತ. ಅವ್ರ ಮಾತು ನಿಜ ಆಗೋಯ್ತು. ಅಳ್ಬೇಡ ಭಾಗ್ಯ. ಇಷ್ಟು ದಿನ ಆದ್ಮೇಲಾದ್ರೂ ನೀನ್ ಮಾಡಿದ ತಪ್ಪು ಅಂತ ನಿನ್ಗನ್ಸಿದ್ಯಲ್ಲ. ನೀನ್ ಮಾಡಿದ ಪಾಪ ಎಲ್ಲ ದೂರ ಆಗಿ ಇನ್ ಮುಂದೆಲ್ಲ ಒಳ್ಳೇದಾಗತ್ತೆ. ವಾಸು ಅವನ್ ಮಾವನ್ ಮನೆಗೆ ಹೋಗಿರ್ಬೇಕು ಅನ್ಸುತ್ತೆ. ಇಲ್ಲಕ್ಕ, ಅವ್ರಲ್ಲಿಗೆ ಹೋಗೋದಿಲ್ಲ. ಅಲ್ಲಿಗೆ ಹೋದ್ರೆ ಅವ್ರ ಮನೆಯವ್ರು ಇವನ್ನ ಸೇರ್ಸ್ಕೊಳ್ಳೋದಿಲ್ಲ. ನನ್ನ ಮಗ ಎಲ್ಲಾದ್ರೂ ಹೋಗಿ ಏನಾರು ಮಾಡ್ಕೊಂಡ್ಬಿಡ್ತಾರೇನೋ ಅಂತ ನನಗೆ ಭಯ ಆಗ್ತೈತೆ. ಹಾಗೆಲ್ಲ ಅನ್ಕೋಬೇಡ ಭಾಗ್ಯ. ವಾಸು ಏನು ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆವರೆಗೂ ಅವನ್ ಮನೆಗ್ ಬರ್ಲಿಲ್ಲ ಅಂದ್ರೆ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಡು. ಈಗ ಊಟ ಮಾಡು. ಬೇಡಕ್ಕ, ನನಗೆ ಊಟ ಸೇರ್ತಾ ಇಲ್ಲ. ಅನ್ನ ಕೈ ಇಟ್ರೆ ಸಾಕು, ನನಗ್ ನನ್ನ ಗಂಡನೇ ನೆನಪಾಗ್ತದೆ. ಊಟ ಬೇಡ ನಂಗೆ. ಸರಿ, ತಟ್ಟೆ ಎತ್ತಿಟ್ಟು ಮಲ್ಕೋ. ಬೇಕಾದ್ರೆ ನಾನ್ ನಿನ್ ಜೊತೆ ಮಲ್ಕೊಳ್ಳ? ಬೇಡಕ್ಕ, ಪರವಾಗಿಲ್ಲ. ದುಃಖದಲ್ಲಿದ್ದ ನನಗೆ ನೀನ್ ಬಂದು ಸಮಾಧಾನವಾಗಿ ಮಾತಾಡ್ತಿಲ್ಲ, ನನಗಷ್ಟೇ ಸಾಕು. ಇದೆಲ್ಲ ನನ್ನ ಹಣೆ ಬರ. ಏನ್ ಬರ್ತಿದ್ಯೋ ಅದೇ ತಾನೇ ಆಗ್ಬೇಕು. ಇದನ್ನೆಲ್ಲ ನಾನು ಅನ್ಭವಿಸ್ಲೇಬೇಕಕ್ಕ. ಸರಿ, ನೀನು ಹೋಗ್ಬಿಟ್ಪ. ಅಳ್ಬೇಡ ಭಾಗ್ಯ, ಧೈರ್ಯವಾಗಿರು. ನಾನ್ ಬರ್ತೀನಿ. ಅರ್ಚನಾ, ನಾನು ಗ್ಯಾರೇಜ್ಗೆ ಹೋಗ್ತಾ ಇದ್ದೀನಿ. ಒಂದು 5,000 ರೂಪಾಯಿ ದುಡ್ಡು ಕೊಡು. 5,000 ರೂಪಾಯ? ಯಾಕೆ? ಸ್ಪೇರ್ ಪಾರ್ಟ್ಸ್ ತಗೊಳಕ? ಅಲ್ಲ ಅರ್ಚನಾ, ನಮ್ಮ ಕೆಂಪನು ಲೋಕಿನೂ ರೂಮ್ ಬದಲಾಯಿಸ್ಬೇಕಂತೆ. ಹೊಸ ರೂಮ್ಗೆ ಅಡ್ವಾನ್ಸ್ 10,000 ರೂಪಾಯಿ ಅಂತೆ. ಅವ್ರ ಹತ್ರ 5,000 ರೂಪಾಯಿ ಇರಬೇಕು. ನನ್ನ ಹತ್ರ 5,000 ಬೇಕು ಅಂತ ಕೇಳಿದ್ರು. ಸರಿ, ಕೊಡ್ತೀನಿ ಅಂತ ಹೇಳಿದ್ದೀನಿ. ನೀವ್ ನನಗ್ ಕೊಟ್ಟ ದುಡ್ಡನ್ನ ಕರೆಕ್ಟ್ ಆಗಿ ಲೆಕ್ಕಾಚಾರ ಹಾಕಿ ಇಟ್ಟಿದ್ದೀನಿ. ನನ್ನ ಹತ್ರ ಒಂದ್ ಮಾತು ಕೇಳ್ದೆ ಅವ್ರು ಕೊಡ್ತೀನಿ ಅಂತ ಹೇಗೆ ಒಪ್ಕೊಂಡ್ಬಂದ್ರಿ ನೀವು? ಏನ್ ಅರ್ಚನಾ ಹೀಗೆ ಮಾತಾಡ್ತಾ ಇದೀಯಾ? ನಮ್ಮ ಹತ್ರ ಕೆಲಸ ಮಾಡ್ತಿರೋ ಹುಡುಗರು ದುಡ್ಡು ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಅದಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಹೇಗ್ರಿ ಖರ್ಚು ಮಾಡೋಕ್ಕಾಗತ್ತೆ? ನಿನ್ನೆ ಬೇರೆ ನಾವಿರೋದಕ್ಕೆ ಬೇರೆ ಮನೆ ನೋಡ್ತೀನಿ ಅಂತ ನೀವು ಹೇಳ್ದಾಗ ನಾನು ಏನ್ ಹೇಳ್ದೆ? ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ದುಡ್ಡಿಗೆ ಖರ್ಚು ಮಾಡ್ಬಾರ್ದು ಅಂತ ಹೇಳ್ದೆ ತಾನೆ? ಅದೆಲ್ಲ ಸರಿ ಅರ್ಚನಾ. ಈ ಕೆಂಪನು ಲೋಕಿನೂ 5,000 ರೂಪಾಯಿ ಬೇಕು ಅಂತ ಕೇಳಿದಾಗ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವ್ರು ನೊಂದ್ಕೊಳ್ಳೋದಿಲ್ವಾ? ಅದು ಅಲ್ಲದೆ ಇದು ರೂಮ್ ವಿಷಯ. ಅವರು ಬೇರೆ ರೂಮ್ ಏನು ನೋಡ್ಕೊಳ್ಳೋದು ಬೇಡ, ನಮ್ ಗ್ಯಾರೇಜ್ ನಲ್ಲೇ ಉಳ್ಕೊಳ್ಳಿ. ಗ್ಯಾರೇಜ್ ಅಲ್ಲ, ಏನ್ ಮಾತಾಡ್ತಿದ್ಯಾ ಅರ್ಚನಾ ನೀನು? ಅಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಹೇಗೆ ಉಳ್ಕೊಳ್ಳೋಕ್ಕಾಗುತ್ತೆ? ಯಾಕೆ ಉಳ್ಕೋಬಾರ್ದು? ರಾತ್ರಿ ಹೊತ್ತು ನಮ್ ಗ್ಯಾರೇಜ್ಗೆ ಕಾವಲಿದ್ದಾಗೂ ಆಗುತ್ತೆ. ಏನ್ ಅರ್ಚನಾ ಇದು? ಅವ್ರು 5,000 ರೂಪಾಯಿ ದುಡ್ಡು ಕೇಳಿದ್ರು ಅಂತ ನಾವು ಅವ್ರನ್ನ ಗ್ಯಾರೇಜ್ ಎಲ್ಲ ಉಳ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತಾ? 5,000 ರೂಪಾಯಿ ಅಂತಂದ್ರೆ ತುಂಬಾ ಸಾಧಾರಣ ಅಂತ ಅನ್ಕೊಂಡಿದ್ದೀರಾ? ನಿನ್ನೆಯಿಂದ ನಿಮ್ ನಡವಳಿಕೆನೇ ಸರಿ ಇಲ್ಲ. ದುಡ್ಡು ಬಂದ್ ಕೂಡ್ಲೆ ಒಂದ್ ಹೊತ್ತಿನ ಊಟಕ್ಕೆ 1,300 ರೂಪಾಯಿ ಖರ್ಚು ಮಾಡಿದೀರಾ. ಹೀಗ್ ಖರ್ಚು ಮಾಡಿದ್ರೆ ನಮ್ಮಂತವ್ರು ಬದುಕೋಕ್ಕಾಗತ್ತಾ? ನೋಡಿ, ಇನ್ ಮುಂದೆ ದುಡ್ಡಿನ ವಿಷಯದಲ್ಲಿ ನೀವು ತಲೆನೇ ಹಾಕಕ್ ಹೋಗ್ಬೇಡಿ. ನಾನೇ ಎಲ್ಲ ನೋಡ್ಕೊಳ್ತೀನಿ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ, ಅಕ್ಕಿಗೆ ಅಂತ ಇಟ್ಟು ದುಡ್ಡಲ್ಲಿ ಅಕ್ಕಿಗೆ ಖರ್ಚು ಮಾಡ್ಬೇಕು, ಬೇಳೆಗೆ ಅಂತ ಇಟ್ಟು ದುಡ್ಡಲ್ಲಿ ಬೇಳೆನೆ ತರಬೇಕು ಅಂತ. ಅದ್ಬಿಟ್ಟು ಬೇರೆ ಯಾವ್ಯಾವ್ದಕ್ಕೂ ಖರ್ಚು ಮಾಡಬಾರ್ದು. ಈಗ ಬಾಡ್ಗೆಗೆ ಅಂತ ಹೋಗಿ 3,17,000 ರೂಪಾಯಿ ಉಳಿದಿದೆ. ಅದ್ರಲ್ಲಿ 2 ಲಕ್ಷ ರೂಪಾಯಿ ನಂದಿನಿ ಕೊಟ್ರೆ ಮಿಕ್ಕಿ ದುಡ್ಡಲ್ಲಿ ಸ್ಪೇರ್ ಪಾರ್ಟ್ಸ್ ತರೋದಕ್ಕೆ ಸರಿ ಹೋಗುತ್ತೆ. ಅದ್ರಲ್ಲಿ ಹೇಗ್ರಿ 5,000 ರೂಪಾಯಿ ಕೊಡಕ್ಕಾಗತ್ತೆ? ಅದೆಲ್ಲ ಸರಿ ಅರ್ಚನಾ, ಆದ್ರೆ ಕೆಂಪನು ಲೋಕಿನು ಕೇಳಿದಾರಲ್ಲ. ಅವ್ರು ಕೇಳಿದ್ರೆ ಕೊಡೋದಕ್ಕೆ ನಮ್ಮ ಹತ್ರ ಇರ್ಬೇಕಲ್ಲ.
ನೀವ್ ಕೇಳ್ದೆ ಇದ್ರು ಅರ್ಧ ಗಂಟೆಲಿ 10 ಲಕ್ಷ ರೂಪಾಯಿ ತಂದ್ಕೊಟ್ ನಂದಿನಿಗೆ ಅವ್ರು ಕೇಳೋಕ್ ಮುಂಚೆ ನಾವು ದುಡ್ಡು ಕೊಡ್ಬೇಕಲ್ವಾ? ಆ ದುಡ್ಡಲ್ಲಿ ಬೇರೆ ಯಾರಿಗೂ ಕೊಡಕ್ ಆಗೋದಿಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ರಮೇಶ, ಅರ್ಚನಾ ಹೇಳೋದು ಸರಿನೇ ಅಪ್ಪ. ಅವಳು ಹೇಗೆ ಹೇಳ್ತಾಳೋ ಹಾಗೆ ನಡ್ಕೊಳಪ್ಪ. ಯೋಚನೆ ಮಾಡ್ಬೇಡ್ರಿ. ನೋಡಿ, ಕೂಡಿಟ್ಟಿರೋ ದುಡ್ಡನ್ನ ಕರ್ಗಿಸ್ಬಾರ್ದು. ನಾಳೆ ದಿನ ನನ್ ಜೀವಕ್ಕೆ ಏನಾದ್ರೂ ಅಪಾಯ ಬಂದ್ರೂ ಕೂಡ ನಂದಿನಿ ಕೊಡಕ್ಕೆ ಅಂತಿಟ್ಟಿರೋ ದುಡ್ಡಿಗಾಗ್ಲಿ ಬಿಸ್ನೆಸ್ಗಿಂತ ಕೂಡಿಟ್ಟಿರೋ ದುಡ್ಡಿಗಾಗ್ಲಿ ಕೈ ಹಾಕ್ಬಾರ್ದು. ನಮಗ್ ನಾವೇ ಈ ರೀತಿ ಗೆರೆಗಳನ್ನ ಹಾಕೊಂಡ್ರೆ ಮಾತ್ರ ಸಾಲನ ತೀರ್ಸೋಕಾಗತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸರಿ, ನಾನು ಹೊರಡ್ತೀನಿ. ಒಂದು 500 ರೂಪಾಯಿ ಆದ್ರೂ ಕೊಡು. ನಾನು ಅವಾಗ್ಲಿಂದ ಹೇಳ್ತಾನೆ ಇದೀನಿ, ನೀವ್ 500 ರೂಪಾಯಿ ಕೇಳ್ತಾ ಇದೀರಲ್ಲ. ಈಗ ಅಂತ ಖರ್ಚು ಏನಿದೆ? ಅರ್ಚನಾ, ನಿನ್ನೆ ರಾತ್ರಿ ನಾನು ರಾಣಿ ಹತ್ರ ಫೋನಲ್ಲಿ ಮಾತಾಡುವಾಗ ನಾಳೆ ಬರ್ತೀನಿ ಅಂತ ಹೇಳಿದೆ ತಾನೆ. ತಂಗಿ ಮನೆಗೆ ಹೋಗುವಾಗ ಬರಿಗೈಲಿ ಹೋಗೋಕ್ಕಾಗುತ್ತಾ? ಏನೋ ತಗೊಂಡು ಹೋಗ್ಬೇಕು ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೊಡು. ₹500 ಖರ್ಚು ಮಾಡಬೇಡಿ, ನೋಡ್ಕೊಂಡು ಖರ್ಚು ಮಾಡಿ. ತಗೊಳ್ಳಿ. ಸರಿ. ಅರ್ಚನಾ, ನಾನು ಒಬ್ನೇ ಹೋದ್ರೆ ಚೆನ್ನಾಗಿರುತ್ತಾ? ಅವತ್ತು ನೀವು ಆಸ್ಪತ್ರೆಗೆ ಹೋಗಿದ್ದಾಗ ಏನೋ ಸಮಸ್ಯೆ ಆಗಿ ರಾಣಿ ಮಾವನವ್ರನ್ನ ನೋಡೋಕ್ಕಾಗಿರ್ಲಿಲ್ವಲ್ಲ. ಅದಕ್ಕೆ ನೀವಿಬ್ರಿಗೆ ಬಂದ್ರೆ ರಾಣಿನೂ ನೋಡ್ಬೋದು, ಅವಳ ಮಾವನವ್ರನ್ನೂ ನೋಡಿ ಮಾತಾಡ್ಸ್ಕೊಂಡ್ ಬರ್ಬೋದು. ಬೇಡಪ್ಪ ರಮೇಶ, ನಾವಿಬ್ರು ಅವತ್ತು ಆಸ್ಪತ್ರೆಗೆ ಹೋಗಿದ್ದಕ್ಕೆ ರಾಣಿ ಯಜಮಾನರು ನಮ್ಮನ್ನು ಆಸ್ಪತ್ರೆ ಹೊರಗೆ ಹೋಗಿ ಅಂತ ಹೇಳ್ಬಿಟ್ರು. ನಾವು ಮತ್ತೆ ಅಲ್ಲಿಗೆ ಬಂದ್ರೆ ಏನಾದರೂ ಸಮಸ್ಯೆ ಸೃಷ್ಟಿ ಆಗ್ಬೋದು. ಬೇಡಪ್ಪ, ನೀನೊಬ್ನೇ ಹೋಗ್ಬಾ. ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ನೀವೊಬ್ರೇ ಹೋಗ್ಬನ್ನಿ. ನಾವಿಬ್ರು ಬೇಕಾದ್ರೆ ಇನ್ನೊಂದ್ಸಲ ಹೋಗಿ ಬರ್ತೀವಿ. ಸರಿ, ನಾನು ಬರ್ತೀನಿ. ಬರ್ತೀನಪ್ಪ. ಸರಿಪ್ಪ. ಅಪ್ಪ ಅಪ್ಪ ಬೇಡಪ್ಪ. ನನಗೆ ನಿಜ ಏನು ಅಂತ ಗೊತ್ತಾಗ್ಲೇಬೇಕು. ಬಾ ಹೋಗೋಣ. ಅಪ್ಪ, ಆಕಾಶ್ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗತ್ತಪ್ಪ. ದಯವಿಟ್ಟು ನನ್ನ ಮಾತು ಕೇಳಿ. ಈಗ ನೀ ನನ್ನ ಮಾತು ಕೇಳು. ಬಾ. ವಿಷನ್, ಹೇಗಿದ್ಯಾ? ನಿಮ್ಮ ಅತ್ತೆ ಮಾವ ಮನೇಲಿದ್ದಾರೇನಮ್ಮ? ಇದಾರೆ ಅಂಕಲ್, ಬನ್ನಿ. ಬಾ ಬಿಷನ್, ಕೂತ್ಕೊಳ್ಳಿ ಅಂಕಲ್. ರಾಣಿ, ಯಾರಮ್ಮ? ನಿಮ್ಮ ಮನೆಯವರಿದ್ದಾರ? ಕರೀರಿ ಅವ್ರನ್ನ. ಇದಾರೆ, ಒಂದ್ ನಿಮಿಷ. ಹಲೋ ಬಿಷನ್, ಹೇಗಿದ್ಯಾ? ಏನ್ರಿ, ನಿಮ್ ಮಗನ್ ಬೆಳೆಸಿರೋ ಲಕ್ಷಣನ ಇದು? ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ ಮಗ ಆಕಾಶ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವನಿಗೋಸ್ಕರ ನಾವು ಅವಮಾನ ಪಡ್ಬೇಕಾ?